ಇಸ್ರೇಲ್ ಇರಾನ್ ಯುದ್ಧ 3 ದಿನವಾದರೂ ತೀವ್ರತೆ ಪಡೆದುಕೊಂಡಿದೆ. ಈವರೆಗೆ ನಡೆದ ಯುದ್ಧದಲ್ಲಿ ಪ್ರತಿದಿನ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. 274 ಮಂದಿ ಮೃತಪಟ್ಟಿದ್ದು 1277ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅಂತ ಇರಾನ್ನ ವಿಶ್ವಸಂಸ್ಥೆಯ ರಾಯಭಾರಿ ತಿಳಿಸಿದ್ದಾರೆ. ಇರಾನ್ನ ರಕ್ಷಣಾ ಕೇಂದ್ರಗಳು ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನು ಮುಂದುವರೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ದಾಳಿ ನಡೆಸಿದೆ. ಎರಡೂ ದೇಶಗಳಿಗೆ ಯುದ್ಧ ನಿಲ್ಲಿಸಿ ಅಂತ ಅಮೆರಿಕ ಹೇಳಿದ್ರು, ಯುದ್ಧ ನಿಲ್ಲಿಸುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಟೆಹರಾನ್ನಲ್ಲಿರುವಂಥ ಇರಾನ್ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿಯ ಮೇಲೆ ಇಸ್ರೇಲ್ ಭಾನುವಾರ ಕ್ಷಿಪಣಿ ದಾಳಿ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಹಲವು ಕಟ್ಟಡಗಳನ್ನು ನಾಶಗೊಳಿಸಿವೆ. ಇಂದು ವಿವಿಧೆಡೆ ಸ್ಫೋಟಗಳು ನಡೆದಿದೆ. ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ. ಟೆಹರಾನ್ನಲ್ಲಿ ವಾಸಿಸುವ ನಾಗರಿಕರ ಮೇಲೆ ದಾಳಿ ಮಾಡೋದಾಗಿ ಇಸ್ರೇಲ್ ಎಚ್ಚರಿಸಿದೆ. ಇದೆಲ್ಲದರ ನಡುವೆ ಈಗ ಸಂಜೆ ಹೊತ್ತು ಇರಾನ್ನಲ್ಲಿ ಒಂದು ನ್ಯೂಸ್ ಚಾನಲ್, ಇರಾನಿ ನ್ಯೂಸ್ ಚಾನಲ್ ಮೇಲೆ ಇಸ್ರೇಲ್ನ ಕ್ಷಿಪಣಿ ಬಿದ್ದಿದೆ. ಅದು ಕೂಡ ಲೈವ್ ನ್ಯೂಸ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಬ್ಬರು ಫೀಮೇಲ್ ಆ್ಯಂಕರ್ ನ್ಯೂಸನ್ನು ಓದುವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನಲ್ನ ಬಿಲ್ಡಿಂಗ್ನ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿರೋದು ಲೈವ್ನಲ್ಲಿ. ಇಡೀ ಬಿಲ್ಡಿಂಗ್ ಧ್ವಂಸ ಆಗೋಯಿತು. ಸೊ ಅದೇ ರೀತಿಯಾದಂಥ ದಾಳಿ ಇನ್ನೂ ಕೂಡ ನಡೀತಾನೇ ಇದೆ. ಇರಾನ್ ದಾಳಿಗೆ ಟೆಲ್ ಅವೀವ್ ನಗರ ಧಗಧಗಿಸಿ ಹೋಗಿದೆ. ಒಂದು ಕಡೆ ಇರಾನ್ ಕೂಡ ಪ್ರತಿ ದಾಳಿಯನ್ನು ನಡೆಸ್ತಾ ಇರೋದು. ಒಂದು ಕಡೆ ಇಸ್ರೇಲ್ ನಿರಂತರವಾಗಿ ದಾಳಿ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ದಾಳಿಗೆ ಟೆಲ್ ಅವೀವ್ ನಗರ, ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಸಂಪೂರ್ಣವಾಗಿ ಧಗ ಅಂತ ಹೊತ್ತಿ ಉರಿತಾ ಇದೆ. ಅವಶೇಷಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ ಟೆಲ್ ಅವೀವ್ ನಗರ. ಟೆಲ್ ಅವೀವ್ನಲ್ಲಿ ನೇತನ್ಯಾಹು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಇವತ್ತು ಹೋಗಿ. ಇರಾನ್ ತೈಲ ಘಟಕಗಳ ಮೇಲೆ ಇಸ್ರೇಲ್ ಒಂದು ಕಡೆ ದಾಳಿಯನ್ನು ನಡೆಸಿರೋದು, ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸಿದೆ. ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಟೆಲ್ ಅವೀವ್ನಲ್ಲಿ ಬೆಂಜಮಿನ್ ನೇತನ್ಯಾಹು ಹೋಗಿ ಸ್ವತಃ ಖುದ್ದಾಗಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅಕ್ಷರಶಃ ಸ್ಮಶಾನ ವಾತಾವರಣ. ಇರಾನ್ ತೈಲ ಘಟಕದ ಮೇಲೆ ಇಸ್ರೇಲ್ ದಾಳಿ ನಡೆಸಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ.